ಅಗ್ರಹಾರ ಜೈಲಲ್ಲಿ ಕೈದಿಗಳು ಮಾರಾಮಾರಿಗೆ ಇಳಿದಿದ್ದಾರೆ. ಬಾತ್ರೂಮ್ನ ಟೈಲ್ಸ್ ಅನ್ನ ಕಿತ್ತು ಪರಸ್ಪರ ಹೊಡೆದಾಟವನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿ ನಡೆದಿರುವಂತಹ ಘಟನೆ ಇದು. ವಿಕೋಪಕ್ಕೆ ಹೋಗಿದೆ ಇಬ್ರು ಹೊಡೆದಾಟ. ಬಾತ್ರೂಮ್ನ ಟೈಲ್ಸ್ ಅನ್ನ ಕಿತ್ತುಕೊಂಡು ಹೊಡೆದಾಟ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಹಲ್ಲೆಯಿಂದ ಓರ್ವ ಕೈದಿ ತಲೆಗೆ ಗಂಭೀರ ರೀತಿಯಲ್ಲಿ ಗಾಯ ಆಗಿದೆ. ಗಾಯಾಳು ಕೈದಿಯನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮತ್ತೊಬ್ಬ ಕೈದಿಗೆ ಜೈಲಿನ ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಯಾರ್ಯಾರು ಈ ತರ ಗಲಾಟೆ ಮಾಡ್ಕೊಂಡಿದ್ದು, ಹಲ್ಲೆಯನ್ನ ಮಾಡ್ಕೊಂಡಿರೋದು ಅಂದ್ರೆ ಸೂರ್ಯಪ್ರಕಾಶ್ ಮತ್ತೆ ಆನಂದ್ ಅನ್ನೋರು. ಇವರಿಬ್ರು ಮಧ್ಯದಲ್ಲಿ ಜಗಳ ಆಗಿದೆ. ನಿನ್ನೆ ಮಧ್ಯಾಹ್ನ ಊಟದ ವಿಷಯವಾಗಿ ಈ ಗಲಾಟೆ ಶುರುವಾಗಿದೆ. ವಿಕೋಪಕ್ಕೆ ತಿರುಗಿದೆ. ಬಾತ್ರೂಮ್ನ ಟೈಲ್ಸ್ ಅನ್ನ ಕಿತ್ತು ಅದರಲ್ಲಿ ಪರಸ್ಪರ ಹೊಡೆದಾಟವನ್ನ ಮಾಡ್ಕೊಂಡಿದ್ದಾರೆ. ಹೊಡೆದಾಟ ಇವರು ಆರಂಭ ಮಾಡ್ತಾ ಇದ್ದಂಗೆ ಅದನ್ನು ಬಿಡಿಸಕ್ಕೆ ಅಂತೇಳಿ ಮತ್ತೊಬ್ಬ ಕೈದಿ ಅಲ್ಲಿ ಹೋಗಿದ್ದಾರೆ. ಹುಸೇನ್ ಅಂತ ಅವ್ರ ಹೆಸರು. ಅವ್ರ ಬೆನ್ನಿಗೂ ಕೂಡ ಹಲ್ಲೆ ಆಗಿದೆ. ತಕ್ಷಣ ಜೈಲಿನ ಅಧಿಕಾರಿಗಳು ಮಧ್ಯಪ್ರವೇಶ ಮಾಡಿದ್ದಾರೆ. ಆಗ ಸೂರ್ಯಪ್ರಕಾಶ್ ಟೈಲ್ಸ್ನಿಂದ ತನ್ನ ತಲೆಗೆ ಹೊಡ್ಕೊಂಡಿದ್ದಾನೆ. ಆನಂದ್ ತಲೆಗೆ ಗಂಭೀರ ಗಾಯ ಆಗಿದೆ. ಹಿನ್ನೆಲೆಯಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಆತನನ್ನ ಶಿಫ್ಟ್ ಮಾಡಲಾಗಿದೆ. ಸದ್ಯಕ್ಕೆ ಸೂರ್ಯಪ್ರಕಾಶ್ನನ್ನ ವಶಕ್ಕೆ ಪಡೆದು ಈ ಹಲ್ಲೆ ವಿಷಯವಾಗಿ ತನಿಖೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಸದಾ ಒಂದಿಲ್ಲೊಂದು ಸುದ್ದಿಯಲ್ಲಿ ಪರಪ್ಪನ ಅಗ್ರಹಾರ ಜೈಲು ಇದ್ದೇ ಇರುತ್ತೆ. ಬಹುತೇಕ ಸುದ್ದಿ ಬರೋದೇ ಐಷಾರಾಮಿ ಜೀವನ ಅಲ್ಲಿನ ಕೈದಿಗಳಿಗೆ ಸಿಗ್ತಾ ಇದೆ. ಎಲ್ಲನೂ ಅವರಿಗೆ ಸಿಗುತ್ತೆ, ಕೇಳಿದ್ದೆಲ್ಲ ಸಿಗುತ್ತೆ. ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಜೈಲಿನ ಅಧಿಕಾರಿಗಳೇ ಸಪ್ಲೈ ಮಾಡ್ತಾರೆ ಅನ್ನೋ ಆರೋಪಗಳು ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಇದೀಗ ಈ ಕೈದಿಗಳ ನಡುವೆ ಮಾರಾಮಾರಿ ವಿಷಯವಾಗಿಯೂ ಕೂಡ ಪರಪ್ಪನ ಅಗ್ರಹಾರ ಜೈಲು ಸುದ್ದಿಯಾಗಿದೆ. ಇಲ್ಲಿ ಊಟದ ವಿಷಯವಾಗಿ ಇಬ್ಬರ ಮಧ್ಯದಲ್ಲಿ ಜಗಳ ಶುರುವಾಗಿದೆ. ಆ ಜಗಳ ವಿಕೋಪಕ್ಕೆ ಹೋಗಿದೆ. ಬಾತ್ರೂಮ್ನ ಟೈಲ್ಸ್ನಿಂದ ಪರಸ್ಪರ ಹಲ್ಲೆ ಮಾಡಿಕೊಂಡು ಆಸ್ಪತ್ರೆ ಪಾಲಾಗಿದ್ದಾರೆ. ಮುಂದಿನ ಸುದ್ದಿ, ಉದ್ಯೋಗ ಖಾತ್ರಿ ಯೋಜನೆ ಕೆಲಸದ ವೇಳೆ ಸಾವನ್ನಪ್ಪಿದ್ದಾರೆ. ಕೆಲಸ ಮಾಡ್ತಾ ಇದ್ದಾಗಲೇ ವೃದ್ಧೆಯೊಬ್ಬರು ಕುಸ್ತು ಬಿದ್ದಿದ್ದಾರೆ. ಅದಾದ್ಮೇಲೆ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗಿದೆ. ಹಾವೇರಿ ಜಿಲ್ಲೆ ಸತ್ತಗಿಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಉದ್ಯೋಗ ಖಾತ್ರಿ ಯೋಜನೆ ಕೆಲಸದ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇದ್ರು ವೃದ್ಧೆ. ಆ ಸಂದರ್ಭದಲ್ಲಿ ಕುಸ್ತು ಬಿದ್ದಿದ್ದಾರೆ, ಸಾವನ್ನಪ್ಪಿದ್ದಾರೆ. ಶಿರಗಂಬಿ ಗ್ರಾಮ ಪಂಚಾಯಿತಿಯಿಂದ ಕೆಲಸ ಮಾಡಿಸಲಾಗ್ತಾ ಇತ್ತು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ. ಆಗ 63 ವರ್ಷದ ರೇಣುಕಮ್ಮ ಅನ್ನೋರು ಕೆಲಸ ಮಾಡ್ತಾ ಇದ್ರು ತಮ್ಮ ಪಾಡಿಗೆ. ಆದರೆ ಸ್ಥಳದಲ್ಲೇ ಕೆಲಸ ಮಾಡ್ತಾ ಅವರು ಕುಸ್ತು ಬಿದ್ದಿದ್ದಾರೆ, ಮೃತಪಟ್ಟಿದ್ದಾರೆ ವೃದ್ಧೆ. ಪಂಚಾಯಿತಿ ಅಧಿಕಾರಿಗಳು, ಪೊಲೀಸರು ಈ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಹಿರೇಕೆರೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 63 ವರ್ಷದ ರೇಣುಕಮ್ಮ ಕೆಲಸ ಮಾಡ್ತಾ ಇದ್ರು. ಇದ್ದಕ್ಕಿದ್ದಂಗೆ ಕುಸ್ತು ಬಿದ್ರು. ಅದಾದ್ಮೇಲೆ ಅವರು ಮೃತಪಟ್ಟಿದ್ದಾರೆ. ಸದ್ಯಕ್ಕೆ ಈ ಬಗ್ಗೆ ಪೊಲೀಸರು ಮತ್ತೆ ಪಂಚಾಯಿತಿ ಅಧಿಕಾರಿಗಳು, ಸಿಬ್ಬಂದಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ.